ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪೆಷಲ್ ವಿತ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ರೀಡಿಂಗ್ ತುಂಬಾ ಸ್ಪೆಷಲ್ ರೀಡಿಂಗ್. ಇವತ್ತಿನ ರೀಡಿಂಗ್ ಏನು ಅಂತಂದರೆ 1111 ಪೋರ್ಟಲ್ ಏನಿದೆ ನೋಡಿ, ಈ ಒಂದು ಪೋರ್ಟಲ್ ನಿಮಗೆ ಯಾವ ಆಶೀರ್ವಾದವನ್ನು ತರ್ತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇದರ ಅವಧಿ ಹೇಗಿರುತ್ತೆ ಅಂತಂದರೆ ಈ ನವೆಂಬರ್ 1111 ಪೋರ್ಟಲಿಂದ ನೆಕ್ಸ್ಟ್ ನವೆಂಬರ್ 1111 ಪೋರ್ಟಲ್ ತನಕ ಇರುತ್ತೆ. ಅಂತಂದರೆ 2025 ನವೆಂಬರಿಂದ 2026 ನವೆಂಬರ್ ತನಕ ಆಶೀರ್ವಾದ ಏನು ನಿಮ್ಗೆ ತರ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಎಸ್, ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಅಂತಂದರೆ ಅವಧಿ ಪ್ರಕಾರ ಹೇಳ್ತಾ ಇದ್ದೀನಿ, 1 ವರ್ಷ ಆಲ್ಮೋಸ್ಟ್ ಇದೆ ಅಲ್ವಾ. ಸೊ ಎಸ್, ಅಂತಂದರೆ ನವೆಂಬರ್ 2025ಇಂದ 2026 ತನಕ ಇದರ ಒಂದು ಅವಧಿಯಾಗಿರುತ್ತೆ. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು DM ಮಾಡ್ಬೋದು. ಓಕೆ, ಸೊ ಎಸ್, ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಬರುತ್ತೆ, ಪೈಲ್ಗಳು ಬರುತ್ತೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಪೈಲನ್ನು ನೀವು ಚೂಸ್ ಮಾಡಬೇಕು. ಓಕೆ, ಸೊ ಇವಾಗ ನಿಮ್ಗೊಂದು ಜಸ್ಟ್ 2 ಮಿನಿಟ್ಸ್ ಕೊಡ್ತಾ ಇದ್ದೀನಿ, ನಿಮ್ಮ ಪೈಲನ್ನು ಚೂಸ್ ಮಾಡಿ. ಚೂಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ, ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ದ ಹರ್ಮಿಟ್. ಸೊ ನೋಡಿ, ಪೈಲ್ ನಂಬರ್ 1, ಯಾರಿಗೆ ನಿಮ್ಮ ಲೈಫ್ ಪರ್ಪಸ್ ಏನು ಗೊತ್ತಿಲ್ಲ ಅಂತ ಯಾರಿಗಿದೆ ನೋಡಿ, ಸೊ ಈ ಒಂದು 1111 ಪೋರ್ಟಲ್ ಯಾವ ಆಶೀರ್ವಾದವನ್ನು ನಿಮ್ಗೆ ತರ್ತಾ ಇದೆ ಅಂತಂದರೆ ಬೆಳಕನ್ನು ತರ್ತಾ ಇದೆ. ಇದು ನಿಮ್ಮ ಜೀವನ ಏನಿದೆ ನೋಡಿ, ನಿಮ್ಮ ಜೀವನ ಬೆಳಕಿನಿಂದ ಕೂಡುತ್ತೆ. ಸೊ ಅಂಥ ಒಂದು ಆಶೀರ್ವಾದ ನಿಮ್ಮ ಹತ್ರ ಬರ್ತಾ ಇದೆ. ನಿಮ್ಮ ಜೀವನದ ಉದ್ದೇಶ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂತಹ ಒಂದು ಬ್ಲೆಸ್ಸಿಂಗ್ಸ್, ಅಂಥ ಒಂದು ಆಶೀರ್ವಾದವನ್ನು ಈ ಒಂದು 1111 ಪೋರ್ಟಲ್ ತೊಗೊಂಡು ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಾಲೆಡ್ಜ್. ಓಕೆ, ಸೊ ಇಲ್ಲಿ ನಾನು ನಾಲೆಜನ್ನು ಕೂಡ ನೋಡ್ತಾ ಇದ್ದೀನಿ. ನಿಮ್ಮ ಜ್ಞಾನ ಏನಿದೆ ನೋಡಿ, ಜ್ಞಾನ ಭಂಡಾರ ಏನಿದೆ ನೋಡಿ, ಅದು ಇನ್ನೊಬ್ಬರಿಗೆ ಹೆಲ್ಪ್ ಆಗುವಂತಹ ಒಂದು ನಾಲೆಜ್ ನಿಮ್ಗೆ ಸಿಗಲಿದೆ. ಅಂತಹ ಒಂದು ಆಶೀರ್ವಾದ ನಿಮ್ಮ ಹತ್ರ ಬರಲಿದೆ. ಓಕೆ, ಆ್ಯಂಡ್ ದ ಥಿಂಗ್ ಇಸ್ ದ್ಯಾಟ್ ನೀವು ತುಂಬಾ ಹಂಬಲ್ ಆಗ್ತೀರಾ, ತುಂಬಾ ಹಂಬಲ್. ಇದು ತುಂಬ, ಈ ಒಂದು ಆಶೀರ್ವಾದ ಏನಿದೆ ನೋಡಿ, ತುಂಬ ಹಂಬಲ್ನೆಸ್ಸನ್ನು ತೊಗೊಂಡು ಬರ್ತಾ ಇದೆ. ಓಕೆ, ಸೊ ಇಲ್ಲಿ ತನಕ ನಿಮಗೆ ಯಾವುದು ಗಿಲ್ಟಿ ಫೀಲ್ ಆಗ್ತಾ ಇತ್ತು, ಇಲ್ಲಾಂದರೆ ನಿಮ್ಮನ್ನು ನೀವೆಷ್ಟು ದೋಷಿಸ್ತಾ ಇದ್ರಿ, ಬೇರೆಯವ್ರನ್ನ ನೀವೆಷ್ಟು ದೋಷಿಸ್ತಾ ಇದ್ರಿ ನೋಡಿ, ಅದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಓಕೆ, ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಬ್ಲೆಸ್ಸಿಂಗ್ ಆ್ಯಕ್ಚುಲಿ. ಓಕೆ, ಈ ಬ್ಲೆಸ್ಸಿಂಗ್ ಯಾರಿಗೂ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ಅದು ಕೂಡ ಲೈಫ್ ಪರ್ಪಸ್ ಬಗ್ಗೆ. ಓಕೆ, ಸೊ ಎಸ್, ನಿಮ್ಮ ಲೈಫ್ ಪರ್ಪಸ್ ಏನಿದೆ ನೋಡಿ, ಇದು ಸ್ಪಿರಿಚುವಲಿ, ಆಧ್ಯಾತ್ಮಿಕವಾಗಿ, ಆಧ್ಯಾತ್ಮಿಕದ ಜೊತೆ ಕನೆಕ್ಟೆಡ್ ಆಗಿದೆ. ಪೈಲ್ ನಂಬರ್ 1. ಓಕೆ, ಸೊ ಅಂತಹ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಬರ್ತಾ ಇದೆ. ಸ್ಪಿರಿಚುವಲಿ ತುಂಬಾ ಗ್ರೋ ಆಗ್ತೀರಾ ನೀವು, ತುಂಬಾ ಇಂಟ್ಯೂಟಿವ್ ಕೂಡ ಆಗ್ತೀರಾ. ಓಕೆ, ನಿಮ್ಮ ಅಂತರಾತ್ಮ ಏನಿದೆ ನೋಡಿ, ಅದನ್ನ ತುಂಬಾ ನೀವು ನಂಬ್ತೀರಾ. ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಮುಂದೆ ಹೋಗೋದಕ್ಕೆ. ಓಕೆ, ತುಂಬಾ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ತೀರಾ ನೀವು, ಒಳ್ಳೆ ವಿಷಯಗಳನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಬೇಡದ ವಿಚಾರ ಏನಿದೆ ನೋಡಿ, ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅದರಿಂದ ಕಲಿತೀರಾ ನೀವು. ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಓಕೆ, 7 ಆಫ್ ಕಪ್ಸ್ ಇದೆ. ಸೋ ಮೆನಿ ಆಪರ್ಚುನಿಟೀಸ್, ತುಂಬ ನಿಮಗೆ ಅವಕಾಶಗಳು ಸಿಗುತ್ತೆ, ಆಪರ್ಚುನಿಟೀಸ್ ಬರುತ್ತೆ. ಇದು ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಕರಿಯರ್ ರಿಲೇಟೆಡ್ ಇರ್ಬೋದು, ಆಧ್ಯಾತ್ಮಿಕ ರಿಲೇಟೆಡ್ ಇರ್ಬೋದು, ಏನೇ ಇರಲಿ ನಿಮ್ಮದು. ಓಕೆ, ತುಂಬಾ ಆಪ್ಷನ್ಸ್, ಸಿಕ್ಕಾಪಟ್ಟೆ ಆಪ್ಷನ್ಸ್ ಬರುತ್ತೆ. ಬಟ್ ಇಲ್ಲಿ ನಿಮ್ಮೊಂದು ಟೆಸ್ಟ್ ನಡೆಯುತ್ತೆ.
ಯಾವ ಆಪ್ಷನ್ನ ನೀವು ಚೂಸ್ ಮಾಡ್ತೀರಾ ಅನ್ನೋದು. ಅಂತಂದರೆ ದೇವರು ನಿಮಗೆ ತುಂಬ ಆಪ್ಷನ್ಸ್ಗಳನ್ನು ನಿಮ್ಮ ಮುಂದೆ ಇಡಬಹುದು, ಅದರಲ್ಲಿ ನೀವು ಯಾವುದನ್ನು ಚೂಸ್ ಮಾಡ್ತೀರಾ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ನಿಮ್ಮ ಲೈಫ್ ಅದರ ಮೇಲೆ ಡಿಪೆಂಡೆಡ್ ಆಗಿರುತ್ತೆ. ಸೊ ಚೂಸ್ ವೈಸ್ಲಿಯಾಗಿ ಚೂಸ್ ಮಾಡಿ. ಇಲ್ಯೂಷನ್, ಭ್ರಮೆಯಲ್ಲಿ ಇದ್ದು ಚೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾರು ಅಂದರು ಅಂತ ಹೇಳಿಬಿಟ್ಟು ಕೂಡ ಚೂಸ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಈ ಒಂದು 11 ಪೋರ್ಟಲ್ ಏನಿದೆ ನೋಡಿ, ನೀವು ತುಂಬಾ ಇಂಟಿಟಿವ್ ಮೆಸೇಜ್ಗಳು ನಿಮಗೆ ಸಿಗುತ್ತೆ. ನಿಮ್ಮ ಅಂತರಾತ್ಮ ನಿಮಗೆ ತುಂಬ ಮೆಸೇಜ್ಗಳನ್ನು ಕಳಿಸುತ್ತೆ. ಸೊ ಅದನ್ನ ನೀವು ಯಾವ ಥರ ತೊಗೊಳ್ತೀರಾ ಅನ್ನೋದೇನಿದೆ ನೋಡಿ, ತುಂಬ ಇಂಪಾರ್ಟೆಂಟ್. ಸಾರಿ, ಯಾರ್ದು ಕಾಲ್ ಬಂತು, ಹಾಗೆ ಕಟ್ಟಾಯಿತು. ಸೊ ಅದನ್ನು ನೀವು ಯಾವ ಥರ ತೊಗೊಳ್ತೀರಾ ಅಂತಂದರೆ, ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ನಿಮಗೆ ಮೆಸೇಜ್ ಕಳಿಸ್ತಾ ಇದೆ, ಅದನ್ನು ನೀವು ಹೇಗೆ ನೀವು ಅದನ್ನ ಹೇಗೆ ಎಂಬ್ರೇಸ್ ಮಾಡ್ತೀರಾ, ಹೇಗೆ ಅಪ್ಕೊಳ್ತೀರಾ. ಪೋರ್ಟಲ್ ಏನಿದೆ ನೋಡಿ, ನಿಮ್ಮ ಅಂತರಾತ್ಮ ಆ್ಯಂಡ್ ನಿಮ್ಮ ಇಂಟ್ರೋಸ್ಪೆಕ್ಷನ್, ನಿಮ್ಮನ್ನು ನೀವು ಅನ್ವೇಷಣೆ ಮಾಡುವಂಥದ್ದು, ನಿಮ್ಮ ಸತ್ಯ ಏನು ಅಂತ ನೀವು ತಿಳ್ಕೊಳ್ಳೋದು, ಇದು ಮೇಯ್ನಾಗಿ ನಿಮ್ಮ ಆಶೀರ್ವಾದ ಆಗಿರುತ್ತೆ. ಪೈಲ್ ನಂಬರ್ 1, ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ನಿಮ್ಮ ಟೆಸ್ಟ್ ಕೂಡ ನಡೆಯುತ್ತೆ. ಓಕೆ, ಎಸ್, ಅಗೇನ್ 8 ಆಫ್ ಕಪ್ಸ್. ಓಕೆ, ಈ ಒಂದು 11 ಪೋರ್ಟಲ್ ಏನಿದೆ ನೋಡಿ, ಲೆಟ್ ಗೋ ಮಾಡೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ, ಅಂತಂದರೆ ಯಾವುದು ನಿಮಗೆ ಸರ್ವೈವ್ ಆಗ್ತಾ ಇಲ್ಲ, ಯಾವುದು ನಿಮ್ಮ ಹಿತಕ್ಕೆ ಒಳ್ಳೆಯದಲ್ಲ ನೋಡಿ, ಸೊ ಅದನ್ನು ಬಿಡೋದಕ್ಕೆ ಈ ಒಂದು ಪೋರ್ಟಲ್ ನಿಮಗೆ ತುಂಬ ಹೆಲ್ಪ್ ಮಾಡ್ಬೋದು. ಕೆಲವೊಂದು ಎಮೋಷನ್ಸ್ ಇರ್ಬೋದು, ಅದನ್ನು ನೀವು ರಿಲೀಸ್ ಮಾಡ್ತಾ ಇದ್ದೀರಾ. ಈ ಒಂದು 11 ಪೋರ್ಟಲ್ ಆ ಒಂದು ಬ್ಲೆಸ್ಸಿಂಗ್ಸನ್ನು ನಿಮಗೆ ತಗೊಂಡು ಬರ್ತಾ ಇದೆ. ಒಂದು ಒಳ್ಳೆ ದಾರಿ. ಓಕೆ, ಸೊ ನಿಮಗೋಸ್ಕರ ಒಂದು ಒಳ್ಳೆ ದಾರಿನ ಏನಿದೆ ನೋಡಿ, ಎಸ್, ಡೆಫಿನೆಟ್ಲಿ ಕಿಂಗ್ ಆಫ್ ಸೋಲ್ಸ್ ನಿಮಗೆ ಒಂದು ಒಳ್ಳೆ ದಾರಿನ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯೂನಿವರ್ಸ್. ಓಕೆ, ಸೊ ಅದಕ್ಕೋಸ್ಕರ ನಿಮ್ಮ ಜೊತೆ ತುಂಬ ಥರದ ಪರೀಕ್ಷೆಗಳು ನಡೆಯಬಹುದು. ಈ ಪರೀಕ್ಷೆ ತುಂಬ ಆಪ್ಷನ್ನೇ ಇರುತ್ತೆ ಅಂತ ಹೇಳೋದಿಲ್ಲ, ಬಿಕಾಸ್ ನಮ್ಮ ಎಲ್ಲರ ಲೈಫ್ ಪರ್ಪಸ್ ಏನಿದೆ ನೋಡಿ, ದಾರಿ ಏನಿದೆ ನೋಡಿ, ಅದು ಬೇರೆ ಬೇರೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಕರ್ಮ ರಿಲೀಸ್ ಆಗ್ತಾ ಇದೆ ಇಲ್ಲಿ. ಈ ಒಂದು 11 ಪೋರ್ಟಲ್ ಏನಿದೆ ನೋಡಿ, ನಿಮ್ಮ ಕರ್ಮನ ರಿಲೀಸ್ ಮಾಡ್ತಾ ಇದೆ. ಈ ಕರ್ಮ ನಿಮಗೆ ಪೇಯ್ನ್ ಕೊಟ್ಟು ರಿಲೀಸ್ ಮಾಡ್ಬೋದು. ಓಕೆ, ಕೆಲವೊಮ್ಮೆ ಪೇಯ್ನಿಂದಲೇ ನಾವು ಕರ್ಮನ ರಿಲೀಸ್ ಮಾಡೋದಕ್ಕೆ ಸಾಧ್ಯ. ಓಕೆ, ಸೊ ಇಲ್ಲಿ ಅದೇ ಒಂದು ಆಶೀರ್ವಾದ, ಅದೇ ಒಂದು ಬ್ಲೆಸ್ಸಿಂಗ್ಸನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ನೀವು ನಿಮ್ಮ ಪ್ಯಾಷನ್ನ ಚೂಸ್ ಮಾಡ್ತೀರಾ, ನೀವು ಪ್ಯೂರಿಟಿಯಿಂದ ಮುಂದೆ ಹೋಗ್ತೀರಾ. ಪ್ಯೂರಿಟಿ ಅಂದರೆ ಏನು? ಧರ್ಮ. ಓಕೆ, ಸೊ ನೀವು ಧರ್ಮದ ಹಾದಿನ ಚೂಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಈ ಪೋರ್ಟಲ್ ನಿಮ್ಮನ್ನು ಆ ಥರ ಮಾಡಿಸುತ್ತೇನೋ ಧರ್ಮದ ಹಾದಿನ ಚೂಸ್ ಮಾಡೋದಕ್ಕೆ. ಓಕೆ, ಸೊ ಲೆಟ್ಸ್ ಸಿ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಬಟರ್ಫ್ಲೈ ಟ್ರಾನ್ಸ್ಫಾರ್ಮೇಷನ್ ಈಸ್ ಹ್ಯಾಪ್ನಿಂಗ್. ಎಸ್, ಈ ಒಂದು 11 ಪೋರ್ಟಲ್ ಏನಿದೆ ನೋಡಿ, ಬದಲಾವಣೆನ ತರ್ತಾ ಇದೆ. ದೊಡ್ಡ ಮಟ್ಟದ ಬದಲಾವಣೆ ಇದು, ಸಣ್ಣ ಪುಟ್ಟ ಬದಲಾವಣೆ ಅಲ್ಲ. ಓಕೆ, ಓಪನ್ ಡೋರ್. ಎಸ್, ಸ್ಟೆಪ್ ಇನ್ ಟು ನ್ಯೂ ಆಪರ್ಚುನಿಟೀಸ್. ನಾನು ನೋಡಿ ಇದಕ್ಕೆ ಹೇಳೋದು ಮೆಸೇಜ್ ಅಂತ ಹೇಳಿಬಿಟ್ಟು ನೋಡಿ, ನಾನು ನಿಮ್ಮ ಮುಂದೆನೇ ಶಫಲ್ ಮಾಡಿರೋದು. ಆ್ಯಂಡ್ ನೋಡಿ, ನಾನು ಇವಾಗಷ್ಟೇ ಹೇಳಿದೆ, ಹೊಸ ಆಪರ್ಚುನಿಟಿ ಬರ್ತಾ ಇದೆ, ಹೊಸ ದಾರಿ ನಿಮ್ಗೆ ಬರ್ತಾ ಇದೆ ಅಂತ. ಅಫ್ಕೋರ್ಸ್ ಈ 11 ಪೋರ್ಟಲ್ ನಿಮಗೆ ನೀವು ಒಂದು ಹೊಸ ದಾರಿನ ಚೂಸ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ಕಾರ್ಡ್ಸಿಂದ ಏನಿದೆ ಅಂತ ನೋಡೋಣ. ಓಕೆ, ಎವ್ರಿಥಿಂಗ್ ಈಸ್ ಟೆಂಪ್ರರಿ, ಡೋಂಟ್ ಫೀಲ್ ಸ್ಯಾಡ್. ನೋಡಿ, ಎಲ್ಲನೂ ಟೆಂಪ್ರರಿ. ಸೊ ಸ್ಯಾಡ್ ಪಡುವಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಗೊತ್ತಿದೆ ಪರ್ಮನೆಂಟ್ ಯಾವುದು ಅಂತ. ಡೆತ್ ಆ್ಯಂಡ್ ಬರ್ತ್ ಓನ್ಲಿ ಪರ್ಮನೆಂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ರೋಸ್ ಕಾರ್ಡ್ಸ್ ಆ್ಯಂಡ್ ಅಮೆಥಿಸ್ಟ್, ಈ 2 ಕ್ರಿಸ್ಟಲ್ನ ಯೂಸ್ ಮಾಡ್ತೀರಾ ಅಂತಂದರೆ ತುಂಬ ಒಳ್ಳೆಯದು. ರೋಸ್ ಕಾರ್ಡ್ಸ್ ಸೆಲ್ಫ್ ಹೀಲ್ಗೋಸ್ಕರ ಒಳ್ಳೆಯದು. ಅಮೆಥಿಸ್ಟ್ ಇಂಟ್ಯೂಷನ್ ಬಗ್ಗೆ ಮಾತಾಡಿದೆ. ಅಮೆಥಿಸ್ಟ್ ಆ್ಯಸ್ ಅ ಇಂಟ್ಯೂಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೀವು ಅದನ್ನ ಖರೀದಿ ಮಾಡ್ಬೋದು, ಅಮೆಥಿಸ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೆಕೆಂಡ್ ಚಾನ್ಸ್ ಗೆಟ್ಟಿಂಗ್ ಬ್ಯಾಕ್ ಟುಗೆದರ್. ಓಕೆ, ಸೊ ನಿಮಗೆ ಈ ಒಂದು 11 ಪೋರ್ಟಲ್ ಏನಿದೆ ನೋಡಿ, ಸೆಕೆಂಡ್ ಚಾನ್ಸನ್ನು ಕೊಡ್ತಾ ಇದೆ. ಸೊ ಇದು ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್ ಜಾಬ್ ರಿಲೇಟೆಡ್ ಇರ್ಬೋದು, ಏನೇ ಇರ್ಬೋದು, ನಿಮಗೊಂದು ಸೆಕೆಂಡ್ ಚಾನ್ಸ್ ಸಿಗ್ತಾ ಇದೆ. ಪೈಲ್ ನಂಬರ್ 1, ದೇರ್ ಈಸ್ ನಥಿಂಗ್ ಟು ವರಿ ಅಬೌಟ್. ಯು ಆರ್ ಸೇಫ್. ನೀವು ಸೇಫ್ ಆಗಿದ್ದೀರಾ ಆ್ಯಂಡ್ ವರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ನೀವು ನಂಬಿರುವಂತಹ ದೇವರು ಏನಿದ್ದಾರೆ ನೋಡಿ, ಅವರು ಯಾವಾಗಲೂ ನಿಮಗೆ ಯಾವಾಗಲೂ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ಲೆಟ್ಸ್ ಸಿ ಬೇರೆ
ಇದರಿಂದ ಏನಿದೆ ಅಂತ ನೋಡೋಣ ಕಾರ್ಡ್ಸ್. ಓಕೆ, ಅ ಡೀಪ್ ಕನೆಕ್ಷನ್ ಟು ದ ಸ್ಪಿರಿಚುವಲ್ ವರ್ಲ್ಡ್, ಬೀಯಿಂಗ್ ಇನ್ ಅ ಫ್ಲೋ ವಿತ್ ಯುವರ್ ಲೈಫ್. ಎಸ್, ನಾನು ಇವಾಗಷ್ಟೇ ಹೇಳಿದೆ. ಎಸ್, ಈ ಒಂದು ಲೆವೆಲ್ 11 ಪೋರ್ಟಲ್ ಏನಿದೆ ನೋಡಿ, ನಿಮ್ಮ ಕನೆಕ್ಷನ್ ಸ್ಪಿರಿಚುವಲ್ ವರ್ಲ್ಡ್ ಜೊತೆ ಏನಿದೆ ನೋಡಿ ತುಂಬ ಡೀಪ್ ಆಗುತ್ತೆ. ಓಕೆ, ಸೊ ನಿಮ್ಮ ಲೈಫ್ ಏನಿದೆ ನೋಡಿ ಒಂದು ಫ್ಲೋ ಅಲ್ಲಿ ಹೋಗುತ್ತೆ. ಡೀಪ್ ಕನೆಕ್ಷನ್ ಟು ಸ್ಪಿರಿಚುವಲ್ ವರ್ಲ್ಡ್. ಎಸ್, ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ನಂಬರ್ 6, ಟ್ರೈ ಆ್ಯಂಡ್ ಟ್ರೈ ಅಗೇನ್ ಅಂಟಿಲ್ ಯು ಸಕ್ಸಸ್, ಡೋಂಟ್ ಗಿವ್ ಅಪ್. ನೋಡಿ, ಟ್ರೈ ಆ್ಯಂಡ್ ಟ್ರೈ ಮಾಡ್ತಾ ಇರಿ. ನೀವು ಎಲ್ಲಿ ತನಕ ಸಕ್ಸಸ್ ಆಗುತ್ತಿಲ್ಲ ನೋಡಿ, ಅಲ್ಲಿ ತನಕ ನಿಮಗೆ ಟ್ರೈ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ರೆ, ಅಂಟಿಲ್ ಯು ಸಕ್ಸಸ್, ನೀವು ಎಲ್ಲಿ ತನಕ ಸಕ್ಸಸ್ ಆಗೋದಿಲ್ವ ಅಲ್ಲಿ ತನಕ ಟ್ರೈ ಮಾಡಿ. ಓಕೆ, ಸೊ ಲೆಟ್ಸ್ ಸಿ ಫೈನಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು. ಸೊ ಇಲ್ಲಿ ಪೂಜೆ ನಡೀತಾ ಇದೆ. ಐ ಡೋಂಟ್ ನೋ ನಿಮ್ಗೆ ಕೇಳ್ತಾ ಇದೆಯೋ ಇಲ್ವೋ ಅಂತ, ಬಟ್ ಹಾಂ, ಅಪ್ ಹೀವಲ್ ಇದೆ ಇಲ್ಲಿ. ಓಕೆ, ದ ಸೆಕೆಂಡ್ ಕಾರ್ಡ್ ಗಾರ್ಡಿಯನ್ಶಿಪ್. ಸೊ ನೋಡಿ, ನಿಮ್ಮಲ್ಲಿ ಒಂದು ಪೊಟೆನ್ಷಿಯಲ್ ಇದೆ. ಏನು ಅಂತಂದರೆ ಲೈಕ್ ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥದ್ದು ಪೊಟೆನ್ಷಿಯಲ್ ಇದೆ, ಬೇರೆಯವರಿಗೆ ದಾರಿ ತೋರಿಸುವಂತಹ ಪೊಟೆನ್ಷಿಯಲ್. ಸೊ ಎಸ್, ನಿಮಗೆ ಗೈಡೆನ್ಸ್ ಏನು ಅಂತಂದರೆ ನಿಮ್ಮ ವೂನ್ಸ್ ಏನಿದೆ ನೋಡಿ ಅದನ್ನ ಕ್ಲೆನ್ಸ್ ಮಾಡುವಂತಹ ಸಮಯ. ಕೇರ್ಫುಲಿ ನಿಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ಮುಂದೆ ಹೋಗೋದಕ್ಕೆ, ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ವಿದೌಟ್ ನೀವು ಪಾಸ್ಟ್ ಬಗ್ಗೆನೇ ಯೋಚನೆ ಮಾಡ್ತೀರಾ ಅಂತಂದರೆ ಈ ಒಂದು ಲೆವೆಲ್ 11 ಪೋರ್ಟಲಲ್ಲಿ ಏನು ಬ್ಲೆಸ್ಸಿಂಗ್ಸ್ ಇದೆ ನೋಡಿ ಅದು ನಿಮ್ಮ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪಾಸ್ಟಲ್ಲಿ ಏನು ಟ್ರಾಮಾ ಆಗಿದೆ ಅದನ್ನ ಹೀಲ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ರೈಟ್ ನಾವು ನಿಮ್ಗೆ ಅನಿಸ್ಬೋದು ನೀವು ಟ್ರ್ಯಾಪ್ ಆಗಿದ್ದೀರಾ, ಲೈಕ್ ನೊಂದುಕೊಳ್ಳೋದೇನಿದೆ ನೋಡಿ, ಪೇಯ್ನ್ ತುಂಬ ಇರ್ಬೋದು. ನಿಮ್ಗೆ ಅನ್ಬೋದು ನನಗೆ ಹೀಲ್ ಆಗೋದಕ್ಕೆ ಸಾಧ್ಯ ಇಲ್ಲ, ಚೇಂಜ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಓಕೆ, ಒಂದು ವೇಳೆ ನೀವು ಓವರ್ವೆಲ್ಮ್ಡ್ ಆಗಿದ್ದರೆ. ಸೊ ರೈಟ್ ನಾವು ನೀವು ಕ್ವಶನ್ ಕೇಳುವಂಥ ಸಮಯ ಏನು ಅಂತಂದರೆ, ನಾನು ಯಾವ ಥರದ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ, ದುಃಖದಲ್ಲಿ ನಾನು ಯಾವ ಥರದ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ, ಇದರಿಂದ ನಾನು ಹೇಗೆ ಹೊರಗೆ ಬರಬಹುದು ಅನ್ನೋದು ನಿಮಗೆ ನೀವು ಕ್ವಶನ್ನ ಕೇಳುವಂಥ ಅವಶ್ಯಕತೆ ಇದೆ. ಸೊ ರೈಟ್ ನಾವು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮೂವ್ ಆನ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ. ಡೋಂಟ್ ಡ್ವೆಲ್ ಆನ್ ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆ, ಆ್ಯಂಡ್ ಇಲ್ಲಿದೆ ಗಾರ್ಡಿಯನ್ಶಿಪ್. ಓಕೆ, ಬಿಕಾಸ್ ಯು ಆರ್ ಅ ಕಾಲ್ ಟು ಬಿ ಅ ಮೆಂಟರ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಓಕೆ ಅಂತಂದರೆ ಬೇರೆಯವರನ್ನು ಕೂಡ ನೀವು ಕೌನ್ಸಿಲ್ ಮಾಡ್ಬೋದು ಅಂತ ಒಂದು ಶಕ್ತಿ ನಿಮ್ಮಲ್ಲಿದೆ. ಬಿಕಾಸ್ ಇದು ಉಲ್ಫನ್ನು ನೀವು ನೋಡಿದರೆ ಅದೊಂದು ಫುಲ್ ಪ್ಯಾಕ್ ಆಗಿ ಹೋಗುತ್ತೆ, ಇನ್ನು ಒಂದೊಂದೇ ಹೋಗೋದಿಲ್ಲ, ಅದರ ಫುಲ್ ಫ್ಯಾಮಿಲಿ ಜೊತೆಗೇ ಇರುತ್ತೆ. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮಲ್ಲಿ ಇನ್ನೊಬ್ಬರನ್ನ ಕೌನ್ಸಿಲ್ ಮಾಡುವಷ್ಟು ಒಂದು ಹೀಲಿಂಗ್ ಪವರ್ ನಿಮ್ಮಲ್ಲಿದೆ. ಓಕೆ, ಸೊ ಆ ಒಂದು ಲೈಕ್ ಆ ರೋಲನ್ನು ನಿಮಗೆ ನಿಭಾಯಿಸೋದಕ್ಕೆ ಹೇಳ್ತಾ ಇದ್ದಾರೆ ಕಮ್ಯುನಿಟಿ ಜೊತೆ. ಓಕೆ, ಸೊ ಅಂತಂದರೆ ಟೇಕಿಂಗ್ ಲೀಡರ್ಶಿಪ್ ತಗೊಳ್ಳುವಂಥ ಅವಶ್ಯಕತೆ ಇದೆ ಅಂತಂದರೆ ನೀವು ಆ ಒಂದು ಲೀಡರ್ಶಿಪ್ಪನ್ನು ತಗೊಳ್ತೀರಾ ಅಂತಂದರೆ ಇದು ನಿಮಗೆ ಒಳ್ಳೆ ಆಪರ್ಚುನಿಟಿನ ಕೂಡ ತಗೊಂಡು ಬರ್ಬೋದು. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Let's see pile number 2. Okay, thank you so much. Pile number 2, King of Cups. ಎಮೋಷ್ನಲಿ ಫುಲ್ಫಿಲ್ಮೆಂಟ್ ಬರ್ತಾ ಇದೆ ನಿಮಗೆ. ಎಮೋಷ್ನಲಿ ನೀವು ತುಂಬಾ ಖುಷಿ ಪಡ್ತೀರಾ. ಓಕೆ, ಸೊ ಅಂತಹ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಹಾಗೆ ನಿಮಗೆ ಒಂದು ಒಳ್ಳೆ ಮೆಂಟೋರ್ ಸಿಗಬಹುದು, ಒಳ್ಳೆ ಟೀಚರ್ ಸಿಗಬಹುದು, ಒಳ್ಳೆ ಗೈಡರ್ ಸಿಗಬಹುದು ನಿಮಗೆ. ಓಕೆ, ಸೊ ಅಂತಹ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಹತ್ರ ಬರ್ತಾ ಇದೆ ಅಂತಂದರೆ ಎಮೋಷ್ನಲಿ ನಿಮ್ಮನ್ನು ಬ್ಯಾಲೆನ್ಸ್ ಮಾಡುವಂತಹ ಒಂದು ಪರ್ಸನ್ನ ನೀವು ಭೇಟಿ ಆಗಬಹುದು, ಇಲ್ಲಾಂದರೆ ನಿಮ್ಮ ಲೈಫಲ್ಲಿ ಬರಬಹುದು. ಓಕೆ, ಆ್ಯಂಡ್ ಡಿಟ್ಯಾಚ್ಮೆಂಟ್ ಹೆಚ್ಚು ನೋಡ್ತಾ ಇದ್ದೀನಿ ನಾನು. ಓಕೆ, ಕಿಂಗ್ ಆಫ್ ಕಪ್ಸಿಂದ ಡಿಟ್ಯಾಚ್ಮೆಂಟ್ ಹೆಚ್ಚು ನೋಡ್ತಾ ಇದ್ದೀನಿ. ಸೊ ಇದು ನಿಮಗೆ ಬ್ಲೆಸ್ಸಿಂಗ್ಸ್. ಏನು ಅಂತಂದರೆ ಯಾವುದಕ್ಕೂ ಕೂಡ ನೀವು ಅಟ್ಯಾಚ್ಮೆಂಟ್ ಆಗೋದಿಲ್ಲ. ಓಕೆ, ಬಿಕಾಸ್ ಏನು ಗೊತ್ತಾ, ಡಿಟ್ಯಾಚ್ಮೆಂಟ್ ಏನಿದೆ ನೋಡಿ ತುಂಬ ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಆ್ಯಕ್ಚುಲಿ. ಓಕೆ, ಮನುಷ್ಯರು ಬೇಗನೆ ಅಟ್ಯಾಚ್ಮೆಂಟ್ ಆಗೋಗ್ಬಿಡ್ತಾರೆ. ಯಾವುದೇ ಲೈಕ್ ಅದು ರಿಲೇಷನ್ಶಿಪ್ ಇರ್ಬೋದು, ಥಿಂಗ್ಸ್ ಇರ್ಬೋದು, ಎನಿ ಕೈಂಡ್ ಆಫ್ ಬೇಗನೆ ಅಟ್ಯಾಚ್ಮೆಂಟ್ ಆಗೋಗ್ಬಿಡ್ತಾರೆ. ಆ್ಯಂಡ್ ಅಟ್ಯಾಚ್ಮೆಂಟ್ ಆದ ನಂತರ ಆ ವಸ್ತುವಿಂದ ಇರ್ಬೋದು, ಇಲ್ಲಾಂದರೆ ಆ ಪರ್ಸನಿಂದ ಇರ್ಬೋದು, ಹರ್ಟ್ ಆದ ತಕ್ಷಣ ಏನಾದರೂ ಆಯಿತು, ಇಲ್ಲಾಂದರೆ ಅವ್ರು ಮೋಸ ಏನಾದರೂ ಮಾಡ್ತರು ಅಂತಂದರೆ ಲೈಕ್ ತುಂಬಾ ಹರ್ಟ್ ಆಗೋಗ್ಬಿಡ್ತೀವಿ. ಸೊ ಇಲ್ಲಿ ನಾನು ಯಾವ ಬ್ಲೆಸ್ಸಿಂಗ್ಸ್ ನೋಡ್ತಾ ಇದ್ದೀನಿ ಅಂತಂದರೆ ಎಮೋಷ್ನಲಿ ಫುಲ್ಫಿಲ್ಮೆಂಟನ್ನು ನೋಡ್ತಾ ಇದ್ದೀನಿ, ಎಮೋಷ್ನಲಿ ಬ್ಯಾಲೆನ್ಸ್ಡ್ ಎನರ್ಜಿನ ನೋಡ್ತಾ ಇದ್ದೀನಿ. ತುಂಬಾ ಖುಷಿ ಪಡ್ತೀರಾ ನೀವು.
ಓಕೆ, ಎಮೋಷ್ನಲಿ ತುಂಬ ಮೆಚ್ಯೂರ್ ಆಗ್ತೀರಾ ನೀವು, ಅದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಬರ್ತಾ ಇದೆ, ನಿಮ್ಮ ಹತ್ರ ಬರ್ತಾ ಇದೆ, ಒಳ್ಳೆ ಆಪರ್ಚುನಿಟಿ ನಿಮ್ಮ ಹತ್ರ ಬರ್ತಾ ಇದೆ. ಓಕೆ, ಸೊ ನೀವು ಬೇರೆಯವ್ರನ್ನ ಹೀಲ್ ಮಾಡ್ಬೋದು, ಬೇರೆಯವ್ರನ್ನ ಗೈಡ್ ಮಾಡ್ಬೋದು, ಅಂತಹ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಹತ್ರ ಬರ್ತಾ ಇದೆ. ಪೈಲ್ ನಂಬರ್ 2, ವಾವ್, ವೆರಿ ನೈಸ್. ಅಂತಂದರೆ ನೀವು ಎಲ್ಲೆಲ್ಲ ಹೋಗ್ತೀರಾ ನೋಡಿ, ಅಲ್ಲೆಲ್ಲ ಅಬಂಡೆನ್ಸ್ ಏನಿದೆ ನೋಡಿ, ಅದು ನಿಮ್ಮನ್ನು ಫಾಲೋ ಮಾಡುತ್ತೆ. ನೀವು ಅಬಂಡೆನ್ಸ್ನ ಫಾಲೋ ಮಾಡುವಂಥ ಅವಶ್ಯಕತೆ ಇಲ್ಲ. ಅಬಂಡೆನ್ಸ್ ಏನು ಅಂತಂದರೆ ಅಂತಹ ಒಂದು ಎನರ್ಜಿ ಇಲ್ಲಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2, ಪೈಲ್ ನಂಬರ್ 2, ವಾವ್, 8 ಆಫ್ ಪೆಂಟಿಕಲ್ಸ್. ಸೊ ನೋಡಿ, ಈ 11 ಪೋರ್ಟಲ್ ಇನ್ನೊಂದು ಬ್ಲೆಸ್ಸಿಂಗ್ಸ್ ಏನು ತರ್ತಾ ಇದೆ ಅಂತಂದರೆ ಹಣನ ತರ್ತಾ ಇದೆ. ನೀವು ಧರ್ಮದಿಂದ, ನೀವು ಶ್ರದ್ಧೆಯಿಂದ, ನೀವು ಭಕ್ತಿಯಿಂದ, ಪ್ರೇಮಪೂರ್ವಕ ಭಾವದಿಂದ ಯಾವ ಕೆಲಸ ನೀವು ಮಾಡಿದ್ರಿ ನೋಡಿ, ಅದಕ್ಕೆ ನಿಮಗೆ ಅದಕ್ಕೆ ನಿಮಗೆ ಅವಾರ್ಡ್ ಇದೆ, ರಿವಾರ್ಡ್ ಇದೆ. ಅದಕ್ಕೆ ಅವಾರ್ಡ್ ಅಲ್ಲ, ರಿವಾರ್ಡ್ ಇದೆ. ಓಕೆ, ಸೊ ಅದೊಂದು ಮಾತಿದೆ ಅಲ್ಲ, ಕರ್ಮಣ್ಯವಾಧಿಕಾರಸ್ತೆ ಮಾ ಫಲಾಯೇಷು ಕದಾಚನ ಮಾ ಕರ್ಮ ಫಲ ಹೇತುವು ಮತ್ತು ಸಂಗುಸ್ತ್ವ ಕರ್ಮಣಿ. ಕರ್ಮಗಳನ್ನು ಇಲ್ಲಿ ತನಕ ಮಾಡಿದ್ರಿ, ಫಲದ ಬಗ್ಗೆ ನೀವು ಚಿಂತೆ ಮಾಡಿಲ್ಲ ಅಂತ ಅಂದರೆ, ಸೊ ಈ 11 ಪೋರ್ಟಲ್ ಏನಿದೆ ನೋಡಿ, ನಿಮಗೆ ಒಳ್ಳೆ ರಿವಾರ್ಡನ್ನು ತರ್ತಾ ಇದೆ, ಫಲ ತರ್ತಾ ಇದೆ. ಓಕೆ, ದ ಥಿಂಗ್ ಈಸ್ ದ್ಯಾಟ್ ನಿಮಗೆ ಇಲ್ಲೇನು ಹೇಳ್ತಾ ಇದ್ರೆ ಅಂತಂದರೆ, ಡಿಸ್ಟ್ರ್ಯಾಕ್ಷನ್ ಆಗಬೇಡ. ಯಾವುದೇ ವಸ್ತುವಿಂದ ಇರ್ಬೋದು, ವ್ಯಕ್ತಿಯಿಂದ ಇರ್ಬೋದು, ಡಿಸ್ಟ್ರ್ಯಾಕ್ಷನ್ ಆಗಬೇಡ. ನಿನ್ನ ಭಕ್ತಿ, ನಿನ್ನ ಕಾರ್ಯ, ನಿನ್ನ ಶ್ರದ್ಧೆ ಮಾಡ್ತಾ ಇರು. ನನ್ನ ಕೈ ಯಾವಾಗಲೂ ನಿಮ್ಮ ತಲೆ ಮೇಲೆ ಇರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಶ್ರೀಹರಿ ಹೇಳ್ತಾ ಇದ್ದಾರೆ ನಿಮಗೆ. ಸ್ಪೆಷಲಿ ವಿಷ್ಣು ಎನರ್ಜಿ ಇದೆ ಇಲ್ಲಿ. ಓಕೆ, ನಾರಾಯಣನ ಎನರ್ಜಿ ಇದೆ ಇಲ್ಲಿ. ಓಕೆ, ಸೊ ಎಸ್, ಯು ಆರ್ ಪ್ರೊಟೆಕ್ಟೆಡ್. ಈ ಒಂದು 11 ಪೋರ್ಟಲ್ ನಿಮ್ಮನ್ನು ಪ್ರೊಟೆಕ್ಷನ್ ಕೂಡ ಮಾಡ್ತಾ ಇದೆ. ಈವಲ್ ಐಯಿಂದ ಇರ್ಬೋದು, ಬೇರೆ ಏನು ಜನರಿಂದ ಇರಬಹುದು, ತುಂಬಾ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಪಾಠ ಕೂಡ ಇಲ್ಲಿ ಕಲಿಸ್ತಾ ಇದ್ದಾರೆ. ಏನು ಅಂತಂದರೆ, ಯಾವುದಕ್ಕೂ ಕೂಡ ಅಬ್ಸೆಸ್ಡ್ ಆಗಬೇಡ. ಡಿಟ್ಯಾಚ್ಮೆಂಟ್ ಕಲಿಸ್ತಾ ಇದೆ ಒಂದು, ಆ್ಯಂಡ್ ಕಂಪ್ಯಾಷನೇಟ್ ಕಲಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಎಸ್, ಹಣ ಬರ್ತಾ ಇದೆ, ಮನಿ, ಲಕ್ಷ್ಮೀ ಅಮ್ಮ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸ್ಕಿಲ್ ಏನಿದೆ ನೋಡಿ, ಅದಿನ್ನಷ್ಟು ಡೆವಲಪ್ ಆಗ್ಬೋದು. ಆ್ಯಂಡ್ ಕೆಲವರಿಗೆ ಡೆಸ್ಕ್ ಜಾಬ್ ಸಿಗಬಹುದು. ಓಕೆ, ಫ್ರೀಲ್ಯಾನ್ಸರ್ ಜಾಬ್ ಏನಿದೆ ನೋಡಿ, ಅದು ಕೂಡ ನನಗೆ ಇಲ್ಲಿ ಕಾಣ್ತಾ ಇದೆ. ಆ್ಯಂಡ್ ಹೈಯರ್ ಎಜುಕೇಷನಿಗೆ ಕೂಡ ನೀವು ಅಪ್ಲೈ ಮಾಡಬಹುದು. ಓಕೆ, ಫಾರಿನ್ ಕಂಟ್ರಿ ಕೂಡ ಅಪ್ಲೈ ಮಾಡುವಂತಹ ಒಂದು ಅವಕಾಶನ ನಾನು ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2, Ace of Pentacles. ಓಕೆ, ಸೊ ಇಲ್ಲಿ ನಾನು ಏನನ್ನು ನೋಡ್ತಾ ಇದ್ದೀನಿ ಅಂತಂದರೆ, ಪೈಲ್ ನಂಬರ್ 2 ನಿಮಗೆ ಸುವರ್ಣ ಅವಕಾಶ ಇದೆ. ನಾನು ಮೊದಲೇ ಹೇಳ್ದ ಹಾಗೆ ಸುವರ್ಣ ಅವಕಾಶ ಇದೆ ನಿಮಗೆ. ಲೈಕ್ ಒಂದು ಒಳ್ಳೆ ಇನ್ಕಮ್ ರಿಸೋರ್ಸಸ್ ನಿಮಗೋಸ್ಕರ ಬರುತ್ತೆ. ನೀವು ಆಲ್ರೆಡಿ ಜಾಬಲ್ಲಿ ಇದ್ದೀರಾ ಅಂತಂದರೂ ಕೂಡ ಇನ್ನೊಂದು ಇನ್ಕಮ್ ರಿಸೋರ್ಸಸ್ ಏನಿದೆ ನೋಡಿ, ನಿಮಗೋಸ್ಕರ ಅವೈಲೇಬಲ್ ಆಗುತ್ತೆ. ಓಕೆ, ಸೊ ಇನ್ಕಮ್ ರಿಸೋರ್ಸಸ್ ನಿಮಗೆ ಹಣ ಕೊಡ್ತಾರೆ. ಹಾಗಂತ ಹೇಳಿಬಿಟ್ಟು ನಿಮ್ಮ ಜೀವನ ತುಂಬ ಸುಖಮಯವಾಗಿರುತ್ತೆ ಅಂತ ಹೇಳೋದಿಲ್ಲ. ಬಿಕಾಸ್ ಸುಖ ದುಃಖ ಎರಡೂ ಕೂಡ ನಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ. ದುಃಖ ಇದ್ರೇ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ. ಇಲ್ಲಾಂದರೆ ಸುಖ, ಯಾವಾಗಲೂ ಸುಖನೇ ಇದೆ, ನಾವೇನೂ ಕಲಿಯೋದಿಲ್ಲ ಲೈಫಲ್ಲಿ, ರೈಟ್? ಸೊ ಎಸ್, ಒಳ್ಳೆ ಆಪರ್ಚುನಿಟಿ ಬರುತ್ತೆ ನಿಮಗೆ. ಒಂದು ಒಳ್ಳೆ ಸುವರ್ಣಾವಕಾಶ ಇದೆ, ಲೈಕ್ ಹಣನ ಇನ್ನಷ್ಟು ಗೇನ್ ಮಾಡೋದಕ್ಕೆ. ಓಕೆ, ಸೊ ಎಸ್, ನಿಮ್ಮ ಶ್ರದ್ಧಾ ಭಕ್ತಿ ಏನಿದೆ ನೋಡಿ, ಅದನ್ನ ಚೆನ್ನಾಗಿ ಮಾಡಿ. ವಾವ್, 4 ಆಫ್ ಪೆಂಟಿಕಲ್ಸ್ ನೋಡಿ. ಪೈಲ್ ನಂಬರ್ 2, ಹಣ ಸುರಿಯುತ್ತೆ ನಿಮ್ಮ ಮೇಲೆ, ಹಣ ಸುರಿಯುತ್ತೆ. ಓಕೆ, ಸ್ಟೆಬಿಲಿಟಿ ಬರುತ್ತೆ. ಹಣದಲ್ಲಿ ಒಂದು ಮಟ್ಟದಲ್ಲಿ ನೀವು ಸ್ಟೆಬಿಲಿಟಿನ ನೋಡ್ತೀರಾ. ಓಕೆ, ಕೆಲವರಿಗೆ ದುಡಿಯೋದಕ್ಕೆ, ಕರಿಯರ್, ಸ್ಪೆಷಲಿ ಜಾಬ್ ರಿಲೇಟೆಡ್ ನಿಮಗೆ ಔಟ್ ಆಫ್ ಸ್ಟೇಷನ್, ಔಟ್ ಆಫ್ ಕಂಟ್ರಿ ಹೋಗೋದಕ್ಕೆ ಸಿಗಬಹುದು, ಅವಕಾಶ ಸಿಗಬಹುದು. ಓಕೆ, ಸೊ ಆ್ಯಂಡ್ ಸ್ಟಬರ್ನ್ ಆಗಬೇಡಿ, ಹಠವಾದಿ ಆಗಿ ಯಾವುದಕ್ಕೆ, ನಿಮ್ಮ ಗೋಲನ್ನು ರೀಚ್ ಆಗೋದಕ್ಕೆ. ಬೇರೆ ವಿಷಯಕ್ಕೆ ಹಠವಾದಿ ಆಗೋದು ಬೇಡ. ಆ್ಯಂಡ್ ನಿಮಗೆ ದೇವರು ಒಂದು ಕ್ರೌನ್ ಕೊಡ್ತಾರೆ ಅಂತಂದರೆ, ದೇವರು ಒಂದು ನಿಮಗೆ ಅವಕಾಶ ಕೊಡ್ತಾ ಇದ್ದಾರೆ ಅಂತಂದರೆ ಅದನ್ನ ಚೆನ್ನಾಗಿ ಯೂಸ್ ಮಾಡಿ. ಬಿಕಾಸ್ ಏಸ್ ಆಫ್ ಪೆಂಟಿಕಲ್ಸ್ ಅದನ್ನೇ ಹೇಳ್ತಾ ಇದೆ. ನೀವೇನನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇದ್ದರೆ ಅದನ್ನ ಮಾಡಿ. ಓಕೆ, ಮಾಡಿ. ಬಿಕಾಸ್ ದೇವರು ನಿಮಗೆ ಇಲ್ಲಿ ಆಫರ್ ಮಾಡ್ತಾ ಇದ್ದಾರೆ ಅಂತಂದರೆ, ಆಫರನ್ನು ನೀವು ಯಾವ ಥರ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಮೇಲೆ ಇರೋದು.
ಸೊ ಈಗೋನ ಮಧ್ಯದಲ್ಲಿ ತರಬೇಡಿ, ನನ್ನಿಂದಲೇ, ಬಿಕಾಸ್ 4 of Pentacles ಲಿಟ್ರಲಿ ಅದರ ಬಗ್ಗೆ ಹೇಳುತ್ತೆ, ನಾನೇ ನಂದೆ. ಹಣದ ಬಗ್ಗೆ ಹೆಚ್ಚು ಯೋಚನೆ ಮಾಡಬೇಡಿ, ಹಣದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ. ಹಣ ನಿಮ್ಮ ಹಿಂದೆ ಬರುತ್ತೆ, ನಾನು ಮೊದಲೇ ಹೇಳಿದೆ. ಅಬಂಡೆನ್ಸ್ ನಿಮ್ಮ ಹಿಂದೆ ಬರುತ್ತೆ, ಅಬಂಡೆನ್ಸ್ ಹಿಂದೆ ನೀವು ಓಡಬೇಡಿ. ನಿಮ್ಮ ಶ್ರದ್ಧೆ, ಭಕ್ತಿ, ಕರ್ಮ ಏನಿದೆ ನೋಡಿ, ಒಳ್ಳೇದು ಮಾಡಲಿ. ಓಕೆ, ಸ್ಟಬರ್ನ್ ಆಗಬೇಡಿ, ನಿಮ್ಮಲ್ಲಿ ಒಳ್ಳೆ ಹಣ ನಿಮಗೆ ಸಿಗುತ್ತೆ. ಫೈನಾನ್ಷಿಯಲ್ ನೀವು ತುಂಬಾ ಸ್ಟೇಬಲ್ ಆಗ್ತಾ ಇದ್ದೀರಾ ಅಂತಂದರೆ ಬೇರೆಯವರಿಗೆ ಹೆಲ್ಪ್ ಮಾಡೋದನ್ನು ಕೂಡ ಮರಿಬೇಡಿ. ಓಕೆ, ಸೊ ದೇವರು ನಮಗೆ ಕೊಡ್ತಾರೆ ಅಂತಂದರೆ ನಾವು ಕೂಡ ಬೇರೆಯವರಿಗೆ ಕೊಡಬೇಕಾಗತ್ತೆ, ರೈಟ್? ಓಕೆ, ಈ ಕಾರ್ಡ್ ಬರಬೇಕು ಅಂತ ಇದೆ, ನೋಡೋಣ. ಸೊ ಓಪನ್ ಡೋರ್, ಸ್ಟೆಪ್ ಇನ್ ಟು ನ್ಯೂ ಆಪರ್ಚುನಿಟೀಸ್. ಅದೇ ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು. ಎಸ್, ನಿಮಗೋಸ್ಕರ ಹೊಸ ಡೋರ್ ಓಪನ್ ಆಗ್ತಾ ಇದೆ. ಈ ಒಂದು 11 ಪೋರ್ಟಲ್ ಆ ಒಂದು ಬ್ಲೆಸ್ಸಿಂಗ್ಸನ್ನು ನಿಮ್ಗೆ ತರ್ತಾ ಇದೆ. ವಾ, ಬ್ಯೂಟಿಫುಲ್. ಪೈಲ್ ನಂಬರ್ 1 ಕೂಡ ಚೆನ್ನಾಗಿತ್ತು, ಪೈಲ್ ನಂಬರ್ 2 ಕೂಡ. ಓಕೆ, ಲೆಟ್ಸ್ ಸಿ ಪೈಲ್ ನಂಬರ್ 2. ಓಕೆ, ಗೋಲ್ಡನ್ ಕೀ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ವಾವ್, ಪೈಲ್ ನಂಬರ್ 2 ನಿಮಗೆ ಗೋಲ್ಡನ್ ಕೀನ ಆಫರ್ ಮಾಡ್ತಾ ಇದ್ದಾರೆ ಪೈಲ್ ನಂಬರ್ 2, ಬಿಕಾಸ್ ಇಲ್ಲಿ ಗೋಲ್ಡನ್ನೇ ಕಾಣ್ತಾ ಇದೆ, ರೈಟ್? ಸೊ ನೋಡಿ ಯಾವ ಥರ ಮೆಸೇಜ್ ಲಿಂಕ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಅಲ್ಲಿ ಕೂಡ ಗೋಲ್ಡನ್ ಎನರ್ಜಿ ಇದೆ, ಆ್ಯಂಡ್ ನಿಮಗೆ ಗೋಲ್ಡನ್ ಕೀನ ಕೊಡ್ತಾ ಇದ್ದಾರೆ. ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮವನ್ನು ನೀವು ನಂಬ್ತೀರಾ ಅಂತಂದರೆ ಗೋಲ್ಡನ್ ಕೀ ಅಂತೂ ಖಂಡಿತ ನಿಮಗೆ ಸಿಗುತ್ತೆ. ಓಕೆ, ಪೈಲ್ ನಂಬರ್ 1 ಕೂಡ ಇದ್ದೇ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ, ಏನು ಅಂತಂದರೆ ಟ್ರಸ್ಟ್ ಯುವರ್ ಇಂಟ್ಯೂಷನ್ ಅನ್ನೋದು. ಸೊ ಇಲ್ಲೂ ಕೂಡ ಅದೇ ಇದೆ. ಬಾಟಮ್ ಆಫ್ ದ ಡೆಕ್, ಹಿಡನ್ ಟ್ರೆಜರ್, ಬ್ಲೆಸ್ಸಿಂಗ್ಸ್ ಆರ್ ವೈಟಿಂಗ್ ಅನ್ಸೀನ್. ನೋಡಿ, ಬ್ಲೆಸ್ಸಿಂಗ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನಿಮ್ಮ ಹಿಡನ್ಸ್ ಟ್ರೆಜರ್ ಏನಿದೆ ನೋಡಿ, ಅದು ಓಪನ್ ಅಪ್ ಆಗುತ್ತೆ, ಅನ್ಲಾಕ್ ಆಗುತ್ತೆ. ಬ್ಲೆಸ್ಸಿಂಗ್ಸ್ ಆರ್ ವೇಟಿಂಗ್, ಬ್ಲೆಸ್ಸಿಂಗ್ಸ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ರೈಟ್ ನಾವು ಅದು ನಿಮಗೆ ಕಾಣದೇ ಇರ್ಬೋದು. ಪೈಲ್ ನಂಬರ್ 2. ವಾ, ವೆರಿ ನೈಸ್. ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಪೈಲ್ ನಂಬರ್ 2. ಥ್ಯಾಂಕ್ ಯು. ಸೆಕೆಂಡ್ ಚಾನ್ಸ್, ಗೆಟಿಂಗ್ ಬ್ಯಾಕ್ ಟುಗೆದರ್. ಓಕೆ, ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು. ಸೊ ಮೇ ಬಿ ನೀವು ಪೈಲ್ ನಂಬರ್ 1 ಚೂಸ್ ಮಾಡಿ ಪೈಲ್ ನಂಬರ್ 2 ಚೂಸ್ ಮಾಡಿರ್ಬೋದು. ಪೈಲ್ ನಂಬರ್ 2. ಓಕೆ, ಸೊ ನಿಮ್ಮಲ್ಲಿ ಟೈಮ್ ಇದೆ ಅಂತಂದರೆ ನೀವು ಪೈಲ್ ನಂಬರ್ 1 ಕೂಡ ಒಂದ್ಸಲ ನೋಡಬಹುದು. ಓಕೆ, ಬಿಕಾಸ್ ಅಲ್ಲೂ ಕೂಡ ನಿಮ್ಮ ಮೆಸೇಜ್ ಇದೆ. ಫಾಸ್ಟ್ ಫಾರ್ವರ್ಡ್ ಮಾಡಿ ಕೂಡ ನೀವು ನೋಡ್ಬೋದು ರೀಡಿಂಗನ್ನು. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಪ್ರಪೋಸಲ್, ಅ ರೊಮ್ಯಾಂಟಿಕ್ ಆರ್ ಬಿಸ್ನೆಸ್ ಆಪರ್ಚುನಿಟಿ ಈಸ್ ಇಂಡಿಕೇಟ್ಸ್. ಎಸ್, ಈ ಒಂದು 11 ಪೋರ್ಟಲ್ ನಾನು ಮೊದಲೇ ಹೇಳಿದೆ, ಆ್ಯಂಡ್ ರೊಮ್ಯಾಂಟಿಕ್ ಪ್ರಪೋಸಲ್ ಬಗ್ಗೆ ಹೇಳಿರಲಿಲ್ಲ. ಬಟ್ ನಿಮಗೆ ಒಂದು ಗೈಡರ್, ಮೆಂಟೋರ್, ಗೈಡ್ ಮಾಡೋರು ಸಿಗಬಹುದು ಅಂತ ಹೇಳಿದೆ. ಬಟ್ ಎಸ್, ಇಲ್ಲಿ ಪ್ರಪೋಸಲ್ಸ್ ಬರ್ತಾ ಇದೆ. ಒಂದು ಒಳ್ಳೆ ರೊಮ್ಯಾಂಟಿಕ್ ಪ್ರಪೋಸಲ್ ಬರ್ಬೋದು, ಇಲ್ಲ ಅಂದರೆ ಇದು ಬಿಸ್ನೆಸ್ ರಿಲೇಟೆಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಓಕೆ, ನಾನು ಅದನ್ನು ತೊಗೊಳ್ಳೋದಿಲ್ಲ, ಅದು ಪೈಲ್ ನಂಬರ್ 1 ಕೂಡ ಆಯಿತು. ಓಕೆ, ಬಿ ಹೂ ಯು ಆರ್, ಡೋಂಟ್ ಕಂಪೇರ್ ಟು ಅದರ್ಸ್. ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ, ನೀವು ಯಾರು ಅನ್ನೋದನ್ನು ನೋಡಿ. ಓಕೆ, ಅಗೇನ್ ರೋಸ್ ಕಾರ್ಡ್ಸ್ ಆ್ಯಂಡ್ ಅಮೆಥಿಸ್ಟ್. ಸೊ ಪೈಲ್ ನಂಬರ್ 1 ಕೂಡ ಬಂದಿತ್ತು ರೋಸ್ ಕಾರ್ಡ್ಸ್ ಆ್ಯಂಡ್ ಅಮೆಥಿಸ್ಟ್. ಸೊ ಇದನ್ನು ನಿಮ್ಮ ಲೈಫಲ್ಲಿ, ನೀವು ಡೈಲಿ ಲೈಫಲ್ಲಿ ಯೂಸ್ ಮಾಡಬಹುದು. ರೋಸ್ ಕಾರ್ಡ್ಸ್ನ ಆ್ಯಸ್ ಅ ರಿಲೇಷನ್ಶಿಪ್ ಒಳ್ಳೆ ಆಗೋದಕ್ಕೆ, ಇಲ್ಲಾಂದರೆ ನಮ್ಮ ಜೊತೆ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಲಿ ಅಂತಂದರೆ, ಲೈಕ್ ಸೆಲ್ಫ್ ಲವ್, ಸೆಲ್ಫ್ ಕೇರ್ಗೋಸ್ಕರ ರೋಸ್ ಕಾರ್ಡ್ಸ್ನ ಯೂಸ್ ಮಾಡ್ತಾರೆ. ಅಮೆಥಿಸ್ಟ್ ಫಾರ್ ಇಂಟ್ಯೂಷನ್, ಬಿಕಾಸ್ ಆಲ್ರೆಡಿ ಇಂಟ್ಯೂಷನ್ ಬಗ್ಗೆ ನಿಮಗೆ ಮೆಸೇಜ್ ಬಂದಿತ್ತು. ಗೋಲ್ಡನ್ ಕೀ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಸೊ ಇಂಟ್ಯೂಷನ್ನ ನೀವು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತೀರಾ ಅಂತಂದರೆ ಅಮೆಥಿಸ್ಟನ್ನು ಯೂಸ್ ಮಾಡ್ಬೋದು. ಪೈಲ್ ನಂಬರ್ 1 ಕೂಡ ನಾನು ಇದನ್ನೇ ಹೇಳಿದೆ, ಬಿಕಾಸ್ ಅಲ್ಲಿ ಕೂಡ ಪೈಲ್ ನಂಬರ್ 1 ಏನಿತ್ತು ನೋಡಿ, ಅಲ್ಲೂ ಕೂಡ ಇಂಟ್ಯೂಷನ್ ಬಗ್ಗೆನೇ ಮಾತಾಗ್ತಾ ಇತ್ತು. ಸೊ ಲೆಟ್ ಸಿ ಪೈಲ್ ನಂಬರ್ 2ಗೆ ಏನಿದೆ ಇಲ್ಲಿ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಗೋ ಆಫ್ಟರ್ ವಾಟ್ ಯು ವಾಂಟ್, ಇನ್ಸ್ಪಿರೇಷನ್ ಫಾರ್ ಅದರ್ಸ್. ಸೊ ನೋಡಿ, ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಬೇಕು, ಏನು ಪಡ್ಕೊಳ್ಬೇಕು ಅಂತ ಇದ್ದೀರಾ ನೋಡಿ, ಅದರ ಹಿಂದೆ ಹೋಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದೇ ನಾನು ಮೊದಲೇ ಹೇಳಿದೆ ಅಲ್ವಾ, ನಿಮಗೆ ಹೇಳಿದೆ ಅಂತ ಅನಿಸುತ್ತೆ, ಲೈಕ್ ಡಿಸ್ಟ್ರಾಕ್ಷನ್ ಆಗಬೇಡಿ ಅನ್ನೋದು. ಸೊ ಇಲ್ಲಿ ಅದೇ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಗೋ ಆಫ್ಟರ್ ಯು ವಾಂಟ್ ಇನ್ಸ್ಪಿರೇಷನ್. ಬೇರೆಯವ್ರಿಗೆ ಕೂಡ ನೀವು ಇನ್ಸ್ಪೈರ್ ಆಗಬಹುದು, ಬೇರೆಯವ್ರನ್ನ ಕೂಡ ನೀವು ಇನ್ಸ್ಪೈರ್ ಮಾಡ್ಬೋದು. ಸೊ ಲೆಟ್ಸ್ ಸಿ, ನೋಡೋಣ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2, ಪೈಲ್ ನಂಬರ್ 2, ಪೈಲ್ ನಂಬರ್ 2, ಪೈಲ್ ನಂಬರ್ 2. ಓಕೆ, ಎಸ್, ಪೈಲ್ ನಂಬರ್ 2 ನಿಮಗೆ 4 ಕಾರ್ಡ್ಸ್ ಬಂದಿದೆ. ಪೈಲ್ ನಂಬರ್ 1ಗೆ 2 ಇತ್ತು. ಬ್ಯಾಶ್ಫುಲ್ನೆಸ್ ಇದೆ ಇಲ್ಲಿ, ಹೋಮ್ ಇದೆ ಇಲ್ಲಿ, ಆ್ಯಂಡ್ ಪೀಸ್ ಇದೆ, ಆ್ಯಂಡ್ ಹ್ಯಾಪಿನೆಸ್. ನೋಡಿ,
ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರು ಆ್ಯಸ್ ಅ ಗೈಡೆನ್ಸ್ ಆಗಿ ನಾನು ತೊಗೊಳ್ತಾ ಇದ್ದೀನಿ ಕಾರ್ಡನ್ನು. ಸೊ ಆದಷ್ಟು ಹ್ಯಾಪಿನೆಸ್ನ ಚೂಸ್ ಮಾಡಿ ಇನ್ಸ್ಟೆಡ್ ಆಫ್ ಸ್ಯಾಡ್ನೆಸ್ ಗ್ರೀಫ್, ಅದರ ಬದಲು ಹ್ಯಾಪಿನೆಸ್ಸನ್ನು ನಿಮಗೆ ಚೂಸ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ರಿ, ಪೀಸನ್ನು ಚೂಸ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ರಿ. ನೀವೆಷ್ಟು ಪೀಸನ್ನು ಚೂಸ್ ಮಾಡ್ತೀರಾ ನೋಡಿ, ಅಷ್ಟೇ ನೀವು ಪೀಸನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ಹೋಮ್ ಇದೆ, ಲೈಕ್ ನಿಮ್ಮ ಆದಷ್ಟು ಎನ್ವೈರ್ಮೆಂಟನ್ನು ಚೆನ್ನಾಗಿ ಇಟ್ಕೊಳ್ಳಿ. ನೀವೆಲ್ಲಿ ಕೂತ್ಕೊಳ್ತೀರಾ ನೋಡಿ ಅಲ್ಲೂ ಕೂಡ, ಆ್ಯಂಡ್ ಸರೌಂಡಿಂಗ್ಸ್ ಕೂಡ. ಓಕೆ, ಒಳ್ಳೆ ಜನರ ಸಂಘ ಮಾಡಿ, ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡಿ. ಓಕೆ, ಒಳ್ಳೆ ಜನರ ಸಂಘ ಮಾಡಿ. ಬ್ಯಾಶ್ಫುಲ್ನೆಸ್ ಇದೆ ಇಲ್ಲಿ ಸ್ವಲ್ಪ. ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸೊ ನೀವು ಭಯಕ್ಕೆ ಯಾವ ಥರ ರೆಸ್ಪಾಂಡ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ. ಓಕೆ, ಬಿಕಾಸ್ ಬ್ಯಾಶ್ಫುಲ್ನೆಸ್ ಕಾರ್ಡ್ ಏನಿದೆ ನೋಡಿ ಅದನ್ನೇ ಹೇಳ್ತಾ ಇದೆ. ಅಂತಂದರೆ ನಿಮ್ಮಲ್ಲಿ ಟ್ಯಾಲೆಂಟ್ ಚೆನ್ನಾಗಿದೆ, ಇದನ್ನು ನೀವು ವರ್ಲ್ಡಿಗೆ ತೋರಿಸುವ ಬದಲು ನೀವು ಅದನ್ನ ನಿಮ್ಮೊಳಗಡೆ ಹೈಡ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಇವಾಗ ಸರಿಯಾದ ಸಮಯ ಸಾಲಿಟ್ಯೂಡ್ ಮಾಡುವಂಥದ್ದು. ಓಕೆ, ಬಿಕಾಸ್ ಇದು ನಿಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು ಆ್ಯಂಡ್ ಇಟ್ ಈಸ್ ಅ ಹೆಲ್ತ್ಫುಲ್. ಓಕೆ, ಬಟ್ ಬಿ ಶ್ಯೂರ್ ಆಗಿರಿ, ನೀವು ಭಯದಿಂದ ಹೈಡ್ ಆಗ್ತಾ ಇದ್ದೀರಾ ಅಲ್ಲ ನೀವು ನಿಜವಾಗ್ಲೂ ಸಾಲಿಟ್ಯೂಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಪೈಲ್ ನಂಬರ್ 2. ಓಕೆ, ಇಲ್ಲಾಂದರೆ ರೀಸೆಂಟ್ಲಿಯಾಗಿ ನಿಮ್ಮ ಲೈಫ್ ಸುಮ್ಮನೆ ಶೇಕ್ ಆಗಿರಬಹುದು, ಏನಾದರೂ ನಿಮ್ಮ ಲೈಫಲ್ಲಿ ಏನಾದರೂ ಸ್ಯಾಡ್ನೆಸ್ ಗ್ರೀಫ್ ಏನಾದರೂ ಬಂದಿರಬಹುದು. ಓಕೆ, ಸೊ ಇವಾಗ ನಿಮ್ಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸ್ಟ್ಯಾಂಡ್ ಯೋರ್ ಓನ್ ಫೀಟ್. ಸೊ ಇವಾಗ ಸರಿಯಾದ ಸಮಯ ನಿಮ್ಮ ಸ್ಟ್ಯಾಂಡ್ ತೊಗೊಳ್ಳುವಂಥದ್ದು. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಹಾಗೆ ನೀವೇನಾದರೂ ಟ್ಯಾರೋ ಕೋರ್ಸ್ನ ಜಾಯಿನ್ ಆಗ್ತೀರಾ ಅಂತ ಅಂದರೂ ಕೂಡ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಸೊ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.